ನಾನು ಡಾಕ್ಟರ್ ಅಣ್ಣಪ್ಪ ಪಂಗಿ, ಮುಖ್ಯ ವೈದ್ಯ, ಅನ್ನಪೂರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಥಣಿ. ಇವತ್ತಿನ ವಿಷಯ ನ್ಯೂಮೋಕಾಕಲ್ ನ್ಯೂಮೋನಿಯಾ. ಈ ರೋಗದ ಲಸಿಕೆ ಅಥವಾ ಪ್ರತಿರಕ್ಷಣಕ್ಕಾಗಿ ಲಸಿಕೆಯ ಬಗ್ಗೆ, ನ್ಯೂಮೋಕಾಕಲ್ ನ್ಯೂಮೋನಿಯಾ ಲಸಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತಲೂ ಮೊದಲು ನ್ಯೂಮೋಕಾಕಲ್ ನ್ಯೂಮೋನಿಯಾ ಒಂದು ಸಾಮಾನ್ಯವಾಗಿ ಆಗುವಂತಹ ಕಾಯಿಲೆ. ನ್ಯೂಮೋನಿಯಾ ಅಂದರೆ ಶ್ವಾಸಕೋಶಗಳು ಗಟ್ಟಿಯಾಗುವುದು. ಈ ನ್ಯೂಮೋನಿಯಾ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾದಿಂದಲೂ ಆಗುತ್ತದೆ, ವೈರಸ್ದಿಂದ ಕೂಡ ಆಗುತ್ತದೆ, ಫಂಗಲ್ ನ್ಯೂಮೋನಿಯಾ ಕೂಡ ಆಗುತ್ತದೆ. ಆದರೆ ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಸಾಮಾನ್ಯವಾಗಿ ನ್ಯೂಮೋಕಾಕಸ್ ಎಂಬ ಕ್ರಿಮಿಯಿಂದ, ಅಂದರೆ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯೆ ಎಂಬ ಒಂದು ಬ್ಯಾಕ್ಟೀರಿಯಾದ ಸೋಂಕು ಇದಾಗಿದ್ದು, ಸಾಮಾನ್ಯವಾಗಿ ಪುಪ್ಪುಸ ರೋಗವನ್ನು, ಶ್ವಾಸಕೋಶದ ರೋಗಗಳನ್ನು ಸೃಷ್ಟಿಸುತ್ತದೆ. ಅದರ ಜೊತೆಗೇ ಕೆಲವೊಮ್ಮೆ ಮೆನಿಂಜೈಟಿಸ್ ಅಥವಾ ಮೆದುಳಿನ ಪೊರೆಯ ರೋಗ ಕೂಡ ಆಗ್ಬೋದು. ಹೀಗಾಗಿ ಅದು ಅಲ್ಲದೆ ಸೆಪ್ಟಿಸಿಮಿಯಾ ಅಥವಾ ರಕ್ತದ ನಂಜು ಕೂಡ ಆಗುವ ಸಾಧ್ಯತೆಗಳಿರುತ್ತವೆ. ಇವೆಲ್ಲ ರೋಗಗಳು ಕೂಡ ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ, ಅಂದರೆ ಹಿರಿಯ ನಾಗರಿಕರಲ್ಲಿ ಹಾಗೂ ರೋಗ ನಿರೋಧಕ ಶಕ್ತಿ ಕುಂಠಿತವಾದವರಲ್ಲಿ, ಅಂದರೆ ಹೃದಯ ರೋಗಿಗಳು, ಶ್ವಾಸಕೋಶ ರೋಗಿಗಳು, ಮತ್ತು ವಯಸ್ಸಾದವರು, 65 ವಯಸ್ಸು ಮೇಲ್ಪಟ್ಟವರು, ಕ್ರಾನಿಕ್ ಬ್ರಾಂಕೈಟಿಸ್ ಅಥವಾ ಅಸ್ತಮಾ, ಕೆಮ್ಮು, ದಮ್ಮು, ಕಿಡ್ನಿ ಡಿಸೀಸಸ್ ಅಂದರೆ ಮೂತ್ರ ಜನಕಾಂಗ ರೋಗದ ವ್ಯಕ್ತಿಗಳು, ಇವರಲ್ಲಿ ಎಲ್ಲರಲ್ಲಿಯೂ ಕೂಡ ಈ ರೋಗ ಉಲ್ಬಣಾವಸ್ಥೆಯನ್ನು ಆಗ್ಬೋದು. ಗಂಭೀರ ಸ್ವರೂಪದಾದಮೇಲೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಕೆಲವೊಮ್ಮೆ ಮಾರಣಾಂತಿಕವಾಗುವ ಸಾಧ್ಯತೆಗಳು ಇರುತ್ತವೆ. ಆದ್ದರಿಂದ ಈ ರೋಗದ ವಿರುದ್ಧ ನಾವು ಲಸಿಕೆಗಳನ್ನು ಪಡೆದುಕೊಳ್ಳುವುದು ಅವಶ್ಯಕತೆ ಇದೆ. ಯಾರಿಗೆ ಈ ಲಸಿಕೆಯನ್ನು ಕೊಡಬೇಕು ಅದರ ಬಗ್ಗೆ ಸ್ವಲ್ಪ ನಿಮಗೆ ಹೇಳ್ತೇನೆ. ಅದರ ಜೊತೆಗೇ ಲಸಿಕೆಯಲ್ಲಿ ಎಷ್ಟು ವಿಧದ ಲಸಿಕೆಗಳಿರ್ತವೆ ಮತ್ತು ಯಾವಾಗ ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನೋದರ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ನ್ಯೂಮೋಕಾಕಲ್ ನ್ಯೂಮೋನಿಯಾದ ಲಸಿಕೆಯನ್ನು ಪ್ರತಿ ವ್ಯಕ್ತಿ 50 ವರ್ಷದ ವಯಸ್ಸು ದಾಟಿದ ನಂತರ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ನ್ಯೂಮೋಕಾಕಲ್ ನ್ಯೂಮೋನಿಯಾ ಲಸಿಕೆಯನ್ನು ಕೊಡಬೇಕೆಂದು ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡಿದೆ. ಮುಂಚೆ 65 ವರ್ಷ ವಯಸ್ಸು ಮೇಲ್ಪಟ್ಟವರಿಗೆ ಈ ಲಸಿಕೆಯನ್ನು ಕೊಡುವುದನ್ನು ಶಿಫಾರಸು ಮಾಡಲಾಗಿತ್ತು. ಆದರೆ ಇತ್ತೀಚೆಗೆ ಈ ವಯಸ್ಸನ್ನು 15 ವರ್ಷಗಳವರೆಗೆ ಕಡಿಮೆ ಮಾಡಿ 50 ವರ್ಷ ಮೇಲ್ಪಟ್ಟವರಿಗೆ ಈ ಲಸಿಕೆಯನ್ನು ಕೊಡುವುದು ಒಳ್ಳೆಯದು ಅಥವಾ ಸಮಂಜಸವಾಗಿದೆ ಅಂತ ಹೇಳಿ ಈ ಗೈಡ್ಲೈನ್ಸ್ ಅಥವಾ ಶಿಫಾರಸುಗಳು ತಿಳಿಸಿರ್ತವೆ. ರೋಗ ನಿರೋಧಕ ಶಕ್ತಿ ಕುಂಠಿತವಾದವರಲ್ಲಿ, ಅಂದರೆ ಈ ಕೆಲವೊಂದು ರೋಗಗಳಲ್ಲಿ ರೋಗ ನಿರೋಧಕ ಶಕ್ತಿ ಕುಂಠಿತವಾಗಿರ್ತದೆ. ಅಂದರೆ ಅವರು ಡಯಾಲಿಸಿಸ್ ಪಡೆಯೋರು, ಮತ್ತು ಕೆಲವು ಕ್ಯಾನ್ಸರ್ ಪೀಡಿತರು, HIV ಪೀಡಿತರು ಮತ್ತು ಟ್ರಾನ್ಸ್ಪ್ಲಾಂಟ್ ಅಥವಾ ಅಂಗಾಂಗ ಕಸಿಯನ್ನು ಪಡೆದವರು, ಇವರಿಗೆ 19ರಿಂದ 49 ವರ್ಷ ವಯಸ್ಸಾದರೂ ಕೂಡ, ಅಂದರೆ ಮೊದಲನೇ ಜನರಲ್ ಕ್ಯಾಟಗರಿನಲ್ಲಿ 50 ವರ್ಷ ಮೇಲ್ಪಟ್ಟು, ರೋಗ ನಿರೋಧಕ ಶಕ್ತಿ ಕುಂಠಿತರಾದವರಿಗೆ 19ನೇ ವಯಸ್ಸಿಗೆ ಈ ಲಸಿಕೆಗಳನ್ನು ಕೊಡುವುದನ್ನು ಶಿಫಾರಸು ಮಾಡಲಾಗಿದೆ. ಈಗ ನಾವು ಲಸಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ 2 ವಿಧದ ಲಸಿಕೆಗಳು ಇರುತ್ತವೆ. ಮೊದಲನೇ ವಿಧದ ಲಸಿಕೆ ಅಂತಂದರೆ PCV13 ಅಥವಾ PCV13 ಅಂತಾರೆ. ಈ ಲಸಿಕೆ ನ್ಯೂಮೋಕಾಕಲ್ ಕಂಬೈನ್ಡ್ ವ್ಯಾಕ್ಸಿನ್ ಅಂತಾರೆ. ಸೊ ಈ ಲಸಿಕೆಯನ್ನು ನಾವು ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಥವಾ PCV13 ಲಸಿಕೆಯನ್ನು ಕೊಡಬೇಕು. ಈ ಲಸಿಕೆಯಲ್ಲಿ ಸಂಯುಕ್ತ, ಇದು ಪ್ರೋಟೀನ್ ಮತ್ತು ಪಾಲಿಸ್ಯಾಕರೈಡ್, ಅಂದರೆ ಮೇಲ್ಹೊದಿಕೆ ಪಾಲಿಸ್ಯಾಕರೈಡ್ ಇರುತ್ತದೆ, ಅದರ ಜೊತೆಗೆ ಪ್ರೋಟೀನನ್ನು ಕೂಡ ಸಂಯುಕ್ತವಾಗಿ ಸೇರಿಸಿರ್ತಾರೆ. ಅದಕ್ಕೆ ಇದನ್ನು PCV13 ವ್ಯಾಕ್ಸಿನ್ ಅಂತಾರೆ. ಇದು ಪ್ರೋಟೀನನ್ನು ಕೂಡ ಕೂಡಿಸಿರುವುದರಿಂದ ಈ ವ್ಯಾಕ್ಸಿನ್ ಹೆಚ್ಚು
ಪ್ರತಿಕಾಯಗಳನ್ನು ಉತ್ಪಾದಿಸುವಲ್ಲಿ ಪರಿಣಾಮಕಾರಿಯಾಗಿರ್ತದೆ. ಸೊ ಪ್ರತಿಕಾಯಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಿಸುವುದರಿಂದ ಈ ಲಸಿಕೆ ಇನ್ನೊಂದು ಥರದ ಲಸಿಕೆಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ ಅಂಥೇಳಿ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಇದೇ ಥರದ ಲಸಿಕೆ PCV21 ಕೂಡ ಇದೆ. ಇದು ಕೆಲವು ಮುಂದುವರಿದ ದೇಶಗಳಲ್ಲಿ ಲಭ್ಯವಿದ್ದು ನಮ್ಮ ದೇಶದಲ್ಲಿ ಇನ್ನೂ ಲಭ್ಯತೆ ಅಷ್ಟು ಸರಾಗವಾಗಿ ಇಲ್ಲ, ಮುಕ್ತವಾಗಿ ಮಾರುಕಟ್ಟೆಯಲ್ಲಿ ಸಿಗ್ತಾ ಇಲ್ಲ. ಸೊ ಈ ಲಸಿಕೆಗಳನ್ನು ನಾವು 50 ವರ್ಷ ದಾಟಿದ ಎಲ್ಲ ವ್ಯಕ್ತಿಗಳಿಗೆ ಮೊದಲನೆಯದಾಗಿ ಇದನ್ನು ಕೊಡಲಿಕ್ಕೆ ರೆಕಮೆಂಡ್ ಅಥವಾ ಶಿಫಾರಸು ಮಾಡಲಾಗಿದೆ. ಇನ್ನೊಂದು ಲಸಿಕೆ ಅಂತಂದರೆ ಅದಕ್ಕೆ PPSV23 ಅಥವಾ 23 ಲಸಿಕೆ, PPSV23 ಅಂಥೇಳಿ ಕರೀತಾರೆ. ಇದು ನ್ಯೂಮೋಕಾಕಲ್ ಪಾಲಿಸ್ಯಾಕರೈಡ್ ವ್ಯಾಕ್ಸಿನ್ 23. ಈ ಅಂಕಿ ಏನು ಸೂಚಿಸ್ತದೆ ಅಂತಂದರೆ 23 ವಿಧದ ಬೇರೆ ಬೇರೆ ರೋಗಾಣುಗಳ ಸೇರಿಸಿ ಮಾಡಿಸಿದಂಥ ಒಂದು ವ್ಯಾಕ್ಸಿನ್. ಅಂದರೆ ಇದು ಹೆಚ್ಚು PCV13ನಲ್ಲಿ 13 ಥರದ ರೋಗಾಣುಗಳನ್ನು ವಿರುದ್ಧ ಪ್ರತಿಕಾಯಗಳನ್ನು ಆ್ಯಂಟಿಜನ್ ಇರ್ತವೆ. ಇದರಲ್ಲಿ PPSV23ದಲ್ಲಿ 23 ವಿಧದ ರೋಗಾಣುಗಳ ಆ್ಯಂಟಿಜನ್ ಅಥವಾ ಪ್ರತಿಜನಕಗಳು ಇರ್ತವೆ. ಅದರಿಂದ ಹೆಚ್ಚು ವಿಧದ ರೋಗಾಣುಗಳಿಂದ ಪ್ರತಿಕಾಯಗಳನ್ನು ಉತ್ಪಾದಿಸಲಿಕ್ಕೆ ಸಾಧ್ಯತೆ. ಅದಕ್ಕಾಗಿ ಶಿಫಾರಸಿನ ಪ್ರಕಾರ ಮೊದಲು PCV13 ಲಸಿಕೆಯನ್ನು ಮೊದಲು ಕೊಡಬೇಕು. PCV13 ಲಸಿಕೆಯನ್ನು ಕೊಟ್ಟ ನಂತರ, ಅಂದರೆ ಕೇವಲ 13 ವಿಧದ ರೋಗಾಣುಗಳ ವಿರುದ್ಧ ನಮ್ಮ ಪ್ರತಿಕಾಯಗಳು ಉತ್ಪತ್ತಿಯಾಗ್ತವೆ. ಇದನ್ನು ಕೊಟ್ಟು 1 ವರ್ಷದ ನಂತರ PPSV23 ಆ ಲಸಿಕೆಯನ್ನು ಕೊಡುವುದು ಯೂಶುವಲ್ ಶಿಫಾರಸು. ಅಂದರೆ ನಮ್ಮ ರೆಕಮೆಂಡೇಷನ್ ಪ್ರಕಾರ ಈ ಲಸಿಕೆಯನ್ನು 2 ಲಸಿಕೆಗಳನ್ನು 1 ವರ್ಷದ ಅವಧಿಯಲ್ಲಿ ಕೊಡಬೇಕಾಗ್ತದೆ. ಆದರೆ ರೋಗ ನಿರೋಧಕ ಶಕ್ತಿ ಕುಂಠಿತವಾದವರಲ್ಲಿ ಮೊದಲನೇ ಲಸಿಕೆ PCV13 ಕೊಟ್ಟ 8 ವಾರಗಳ ನಂತರ 2ನೇ ಲಸಿಕೆಯನ್ನು ಕೊಡಲಾಗುತ್ತದೆ. 50 ವರ್ಷ ದಾಟಿದ ಯಾವುದೇ ವ್ಯಕ್ತಿಯಲ್ಲಿ ನಾವು PCV13 ಕೇವಲ ಕೊಡದೆ PCV13 ಮೊದಲು ಕೊಟ್ಟು ಆಮೇಲೆ PPSV23 ಲಸಿಕೆಯನ್ನು 1 ವರ್ಷದ ನಂತರ ಕೊಡಬೇಕು. 65 ವರ್ಷ ದಾಟಿದ ನಂತರ PCV13 ತೆಗೆದುಕೊಂಡರೂ ಕೂಡ 65 ವರ್ಷ ದಾಟಿದ ನಂತರ PPSV23 ಲಸಿಕೆಯನ್ನು ಕೊಡಲಿಕ್ಕೆ ಶಿಫಾರಸು ಮಾಡಲಾಗಿದೆ. ಈ ರೀತಿಯಾಗಿ ಈ ನ್ಯೂಮೋಕಾಕಲ್ ನ್ಯೂಮೋನಿಯಾ ಲಸಿಕೆಯನ್ನು 50 ವರ್ಷ ವಯಸ್ಸಿನ ದಾಟಿದ ನಂತರ ಎಲ್ಲರೂ ಪಡೆಯುವುದು ಒಳ್ಳೆಯದು. ಯಾಕಂದರೆ ಈ ನ್ಯೂಮೋನಿಯಾ ರೋಗಗಳನ್ನು ಅಥವಾ ಸ್ಟ್ರೆಪ್ಟೋಕೋಕಸ್ ನ್ಯೂಮೋನಿಯಾ ರೋಗಾಣುವಿನಿಂದ ಆಗುವಂಥ ಎಲ್ಲ ರೋಗಗಳನ್ನು ತಡೆಯಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಯಾವಾಗ ಯಾವ ಲಸಿಕೆಯನ್ನು ಪಡೆಯಬೇಕು ಎಂಬುದನ್ನು ತಮ್ಮ ತಜ್ಞ ವೈದ್ಯರ ಶಿಫಾರಸ್ಸಿನ ಮೇರೆಗೆ ತೆಗೆದುಕೊಳ್ಳುವುದು ಸೂಕ್ತ. ಅದಕ್ಕಾಗಿ ಎಲ್ಲರೂ ಕೂಡ ನ್ಯೂಮೋಕಾಕಲ್ ನ್ಯೂಮೋನಿಯಾ ಲಸಿಕೆಯನ್ನು ಪಡೆಯಬೇಕೆಂದು, ವಿಶೇಷವಾಗಿ ಮಧುಮೇಹ ರೋಗಿಗಳು ಮತ್ತು ಹೃದಯ ರೋಗಿಗಳು, ಶ್ವಾಸಕೋಶದ ರೋಗಿಗಳು, ಅಸ್ತಮಾ, ಕ್ರಾನಿಕ್ ಬ್ರಾಂಕೈಟಿಸ್, ಕೆಮ್ಮು, ದಮ್ಮು, 65 ವರ್ಷ ವಯಸ್ಸಿನ ಮೇಲ್ಪಟ್ಟ ಎಲ್ಲ ವ್ಯಕ್ತಿಗಳು ಎಲ್ಲರೂ ಕೂಡ ನ್ಯೂಮೋಕಾಕಲ್ ನ್ಯೂಮೋನಿಯಾ ಲಸಿಕೆಯನ್ನು ಪಡೆಯಬೇಕೆಂದು ಒತ್ತಾಯಿಸಿ ಹೇಳುತ್ತೇನೆ. ಧನ್ಯವಾದಗಳು.